ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಯಾರ ಮನದಾಳದ ಮಾತುಗಳನ್ನು ಬಿಗ್ ಬಾಸ್ ಟ್ರೋಫಿ ಈಡೇರಿಸುತ್ತೆ ಅನ್ನುವಂತಹ ಒಂದು ಹೊಸ ಪ್ರೋಮೋ ಅಪ್ಡೇಟ್ ಬಂದಿದೆ. ಸ್ನೇಹಿತರೆ, ಹನುಮಂತ ಅವರು ಮತ್ತು ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಅವರು ಆಡಿರುವಂತಹ ಕೆಲವೊಂದಷ್ಟು ಮಾತುಗಳ ಗ್ಲಿಮ್ಸನ್ನು ಈ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಹನುಮಂತ ಅವರ ವಾಯ್ಸ್ನಲ್ಲೇ ಅವರು ಬೇಡ್ಕೊಳ್ತಾ ಇರುವಂತಹ ರೀತಿಯಲ್ಲೇ ಒಂದು ಮುಗ್ಧತೆ ಇದೆ. ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಬಿಗ್ ಬಾಸ್ ಮನೆ ಅವರು ಬಂದಾಗ್ಲಿಂದ ಇಲ್ಲಿ ತನಕ ನೋಡಿದ್ದಾರೆ. ಬರೀ ಅವರು ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೊಂಡು ಬಂದಿದ್ದಾರಾ? ಅಫ್ಕೋರ್ಸ್ ಇಲ್ಲವೇ ಇಲ್ಲ. ಅವರೆಲ್ಲೂ ಕೂಡ ಆ ಸಿಂಪತಿ ಕಾರ್ಡ್ನ ಯೂಸೇ ಮಾಡಿಲ್ಲ. ಹೇಳಬೇಕು ಅಂತಂದರೆ ಅವರೇನೋ ರಿಮೋಟ್ ಏರಿಯಾದಿಂದ ಬಂದಿರೋದು, ಪಾಪ ಏನೂ ಗೊತ್ತಿಲ್ಲ, ಅವರಿಗೆ ವಿದ್ಯೆ ಇಲ್ಲ, ಆ ರೀತಿ ಎಲ್ಲ ತೋರಿಸ್ಕೊಂಡಿಲ್ಲ. ಅವರಲ್ಲಿರುವಂತಹ ಪೊಟೆನ್ಷಿಯಲನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಪೋರ್ಟ್ರೇ ಮಾಡ್ತಾ, ಜೊತೆಗೆ ಟಾಸ್ಕ್ಗಳಲ್ಲೂ ಅವರದೇ ರೀತಿಯಲ್ಲಿ ಆಟ ಆಡ್ತಾ, ಅವರ ನಿರ್ಧಾರಗಳಿಂದ ಪ್ರೇಕ್ಷಕರನ್ನು ಸರ್ಪ್ರೈಸ್ ಮಾಡ್ತಾ, ಅನ್ಬಯಾಸ್ಡ್ ಆಗಿದಾರಲ್ಲ ಈ ವ್ಯಕ್ತಿ ಅನ್ನುವಂತಹ ಒಂದು ಪಿಕ್ಚರನ್ನು ಕೊಡ್ತಾ ಅವರದೇ ಆದ ರೀತಿಯಲ್ಲಿ ಅವರು ಆಟ ಆಡ್ಕೊಂಡು ಬಂದಿದ್ದಾರೆ. ಅವರ ಮಾತುಗಳು ತಾಯಿ ಗರುಡವ್ವ ಅಂತ ಹೇಳ್ತಾ ಇರುವಂತಹ ಮಾತುಗಳಲ್ಲೇ ಅವರ ಒಂದು ಮುಗ್ಧತೆ ಕಾಣುತ್ತೆ. ಅದನ್ನು ಹೊರತುಪಡಿಸಿದ್ರೆ ತ್ರಿವಿಕ್ರಮ್ ಅವರು ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ನಿನ್ನ ಹತ್ರ ಇರೋ ರೆಕ್ಕೆಗಳನ್ನು ನನಗೆ ಕೊಟ್ಬಿಡು, ನನಗೆ ದೊಡ್ಡ ಸ್ಟಾರ್ ಆಗಿ ಬೆಳೆಯುವಂತಹ ಆಸೆ ಇದೆ ಅಂತ ಹೇಳ್ತಾರೆ. ಸೊ ಸ್ಟಾರ್ ಆಗಿ ಬೆಳೆಯುವಂತಹ ಆಸೆ ತ್ರಿವಿಕ್ರಮ್ ಅವರಿಗಿದೆ. ಸ್ಟಾರಲ್ಲಿ ಇರಬೇಕಾದಂತಹ ವ್ಯಕ್ತಿತ್ವ ಅಥವಾ ಗುಣಗಳು ಅವರಲ್ಲಿ ಇದೆಯಾ ಅನ್ನೋದನ್ನು ಪ್ರೇಕ್ಷಕರಾದಂತಹ ನೀವು ತೀರ್ಮಾನ ಮಾಡಿರ್ತೀರಾ. ಅದಕ್ಕೆ ತಕ್ಕುದಾದಂತಹ ರೀತಿಯಲ್ಲಿ ಉತ್ತರವನ್ನು ಕೂಡ ಈ ವೀಕೆಂಡ್ನಲ್ಲಿ ಕೊಡ್ತೀರಾ. ಸೊ ಮನದ ಆಸೆಯನ್ನು, ಮನದ ಇಂಗಿತವನ್ನು ಅವರು ಆ ಒಂದು ಬಿಗ್ ಬಾಸ್ ಟ್ರೋಫಿ ಎದುರುಗಡೆ ಹಂಚ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಭವ್ಯ ಅವರು ಅವರ ತಂದೆ ಅವರ ವೋಕಲ್ ಬಾಕ್ಸ್ ವಾಶ್ರೂಮಲ್ಲಿ ಬಿದ್ದು ಅವರ ಒಂದು ವೋಕಲ್ ಬಾಕ್ಸ್ ಹಾಳಾಗಿರುತ್ತೆ. ಸೊ ಹಾಗಾಗಿ ಅವರು ನೀಟಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಅವರಿಗೆ ಹಣದ ಸಮಸ್ಯೆ ಇರುತ್ತೆ ಭವ್ಯ ಅವರಿಗೆ. ಸೊ ಟ್ರೋಫಿ ಜೊತೆಗೆ ಬರುವಂತಹ ಹಣದಿಂದ ತಂದೆಯವರ ಒಂದು ವೋಕಲ್ ಬಾಕ್ಸನ್ನು ಸರಿ ಮಾಡಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಅವರು ಬಿಗ್ ಬಾಸ್ ಟ್ರೋಫಿ ಮುಂದೆ ತಮ್ಮ ಮನದಾಳದ ಮಾತುಗಳನ್ನು ಆಡಿದ್ದಾರೆ. ಅಫ್ಕೋರ್ಸ್ ಭವ್ಯ ಅವರು ಒಬ್ಬ ಹೆಣ್ಣುಮಗಳಾಗಿ ಅವರದೇ ಆದ ರೀತಿಯಲ್ಲಿ ಲೈಕಂದರೆ ಅವರದೇ ಆದಂತಹ ಒಂದು ನಿಚ್ಚನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಮಾಡಿರೋದಂಥದ್ದು ಒಂದೇ ಒಂದು ಸೀರಿಯಲ್, ಗೀತಾ ಸೀರಿಯಲ್ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಬಿಗ್ ಬಾಸಲ್ಲಿ ಒಂದು ಮಾಡಿದ್ದಾರೆ. ಅದರಿಂದ ಕೆಲವೊಂದಷ್ಟು ಅವರಿಗೆ ಹಣ ಕೂಡ ಸಿಗುತ್ತೆ. ಹಣ ಅನ್ನುವಂಥದ್ದನ್ನು ಆ್ಯಕ್ಚುಲಿ ಅವರು ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಸಂಪಾದನೆ ಮಾಡಬಹುದು. ಬಟ್ ಆದರೆ ಬಿಗ್ ಬಾಸ್ ಅನ್ನುವಂಥದ್ದು ವ್ಯಕ್ತಿತ್ವಗಳ ಆಟ. ಆ ವ್ಯಕ್ತಿತ್ವಗಳ ಆಟದಲ್ಲಿ ಅವರು ವ್ಯಕ್ತಿತ್ವದಲ್ಲೂ ಕೂಡ ಉನ್ನತ ಮಟ್ಟದಲ್ಲಿದ್ದಾರಾ ಅನ್ನೋದ್ರ ಬಗ್ಗೆ ಪ್ರೇಕ್ಷಕರು ಡಿಸೈಡ್ ಮಾಡಿ ಹೇಳ್ತಾರೆ. ಹಣವನ್ನು ಮತ್ತೆ ಕೂಡ ಸಂಪಾದನೆ ಮಾಡಬಹುದು. ಇಷ್ಟು ವಾರ ಅವರು ಬಂದಿದ್ದಾರೆ ಅಂತ ಆದಮೇಲೆ ಅವರಿಗೆ ಸಾಕಷ್ಟು ಹಣ ಕೂಡ ಸಿಗುತ್ತೆ. ಅಫ್ಕೋರ್ಸ್ 115-21 ದಿನ ಏನೋ ಆಗುತ್ತೆ ಆ್ಯಕ್ಚುಲಿ, ಅಂದರೆ ಫಿನಾಲೆ ಮುಗಿಯುವಾಗ. ಅದರಿಂದನೂ ಹಣ ಬರುತ್ತೆ. ಹಣವನ್ನು ಬೇರೆ ರೀತಿಯಿಂದನೂ ಕೂಡ ಲೈಕ್ ಬೇರೆ ಬೇರೆ ಪ್ರಾಜೆಕ್ಟ್ಸ್ನ ಕೂಡ ಸಂಪಾದನೆ ಮಾಡಬಹುದು. ಆದರೆ ವ್ಯಕ್ತಿತ್ವಗಳ ಆಟದಲ್ಲಿ ಅವರ ವ್ಯಕ್ತಿತ್ವಕ್ಕೆ ಮಾನ್ಯತೆ ಸಿಗುತ್ತಾ ಅನ್ನೋದರ ಒಂದು ಡಿಸಿಷನ್ ಜನಗಳೇ ತಗೊಳ್ಬೇಕಾಗತ್ತೆ. ಸ್ನೇಹಿತರೆ, ಸದ್ಯಕ್ಕೆ ಈ 3 ಜನರ ಒಂದು ಮನದಾಳದ ಮಾತುಗಳನ್ನು ಈ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಅಫ್ಕೋರ್ಸ್ ಹನುಮಂತ ಅವರ ಮೈಂಡಲ್ಲಿ ಏನಿದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಹೈಲೈಟ್ಸ್ ಥರ ಈಗ ತ್ರಿವಿಕ್ರಮ್ ಮತ್ತು ಭವ್ಯ ಅವರ ಮನದಾಳದ ಮಾತುಗಳನ್ನು ತೋರಿಸಿದ್ದಾರೆ. ಸೊ ಇನ್ನೂ ಕೆಲವೊಂದಷ್ಟು ಜನ ಮಾತಾಡೋಕ್ಕಿದೆ. ಇನ್ನೂ 3 ಜನ ಇನ್ಕ್ಲೂಡಿಂಗ್ ಹನುಮಂತ 4 ಜನ. ರಜತ್ ಅವರು ಏನು ಕೇಳ್ಕೊತಾರೆ, ಅವ್ರ ಮೈಂಡಲ್ಲಿ ಏನಿದೆ, ಹನುಮಂತ ಅವ್ರ ಮೈಂಡಲ್ಲಿ ಏನಿದೆ ಎಕ್ಸಾಕ್ಟ್ಲಿ, ಪ್ಲಸ್ ಮೋಕ್ಷಿತ ಅವರಿಗೆ ಏನು ಅವಶ್ಯಕತೆ ಇದೆ, ಅದ್ರ ಮುಂದೆ ಏನು ಮನದಾಳದ ಮಾತುಗಳನ್ನು ಹೇಳ್ಕೊಂಡಿದ್ದಾರೆ. ಹಾಗೆ ಮಂಜು ಅವರಿಗೆ ಏನಿದೆ, ಮಂಜು ಅವರು ಇನ್ಫ್ಯಾಕ್ಟ್ ಭಾವನಾತ್ಮಕ ವ್ಯಕ್ತಿ ಸಿಕ್ಕಾಬಟ್ಟೆ. ಅಂದರೆ ರಿಲೇಷನ್ಶಿಪ್ಸಿಗೆ ತುಂಬ ಬೆಲೆ ಕೊಡ್ತಾರೆ ಅವರು. ಮನೇಲಿ ನೋಡ್ತಾ ಇರುವಾಗಲೇ ಅವ್ರು ಆಟ ನೋಡ್ಕೊಂಡು ಬಂದಾಗಲೇ ಗೊತ್ತಿರುತ್ತೆ. ಇನ್ಫ್ಯಾಕ್ಟ್ ಅವರು ಎಷ್ಟೇ ಬಾರಿ ಅವ್ರಿಗೆ ಗೌತಮಿ ಅವ್ರನ್ನ ಆ ಒಂದು ಸ್ನೇಹವನ್ನು ಆಚೆ ಇಟ್ಟು ನೀವು ಆಟ ಆಡಿ ಅಂತ ಹೇಳುವಾಗ ಕೂಡ, ನಾನು ಆಚೆ ಇಟ್ಟು ಆಟ ಆಡೋಕ್ಕೆ ಶುರು ಮಾಡಿದ್ರೆ ಅದು ನನ್ನ ವ್ಯಕ್ತಿತ್ವ ಅಲ್ವಲ್ಲ ಅನ್ನೋ ರೀತಿಯಲ್ಲಿ ಅವರು ಅದನ್ನು ಅರ್ಥ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ತುಂಬಾ ಎಮೋಷನಲ್ ವ್ಯಕ್ತಿ ಅಂತಲೇ ಹೇಳಬಹುದು. ಅವ್ರ ಮೈಂಡಲ್ಲಿ ಏನಿದೆ ಗೊತ್ತಿಲ್ಲ, ನೋಡೋಣ. ಸೊ ಈ ಒಂದು ಎಮೋಷನಲ್ ಪ್ರೋಮೋ ನೋಡಿದಾಗ ಏನು ಅನ್ನಿಸ್ತು ಸ್ನೇಹಿತರೆ? ಅವರದೇ ಆದಂತಹ ಒಂದು ಸ್ಟೋರಿ ಇರುತ್ತೆ, ಬ್ಯಾಕ್ಗ್ರೌಂಡ್ ಇರುತ್ತೆ, ಬ್ಯಾಕ್ ಹಿಸ್ಟ್ರಿ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ. ವ್ಯಕ್ತಿತ್ವಗಳ ಆಟದಲ್ಲಿ ಅವರ ವ್ಯಕ್ತಿತ್ವ ಯಾವ ರೀತಿ ಕಾಣಿಸ್ಕೊಂಡಿದೆ, ಅದಕ್ಕೆ ಜನರು ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಬಿಗ್ ಬಾಸ್ ಶೋನ ವಿನ್ನರ್ ಡಿಸೈಡ್ ಆಗ್ತಾರೆ. ನಿಮಗೆ ಇಷ್ಟು ಜನರಲ್ಲಿ ಯಾರು ವಿನ್ನರ್ ಆದರೆ ಬೆಟರು, ಯಾರ ವ್ಯಕ್ತಿತ್ವದಲ್ಲಿ ಉನ್ನತ ಮಟ್ಟದಲ್ಲಿದ್ದಾರೆ, ಯಾರಲ್ಲ ಅನ್ನೋದನ್ನು ನಿಮಗನ್ಸುತ್ತೆ? ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.